ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್. ನಾನು ರಘುರಾಜ್. ಇವತ್ತು ನಮ್ಮ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ವಿಶೇಷವಾದಂತಹ ಒಂದು ಸ್ಥಾನಮಾನವಿದೆ. ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸಾಕಷ್ಟು ಕೋಲಾರ ಜಿಲ್ಲೆ ಈಗ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೋಲಾರ ಜಿಲ್ಲೆ ಅಂತಂದರೆ ಅದು ಬಯಲುಸೀಮೆ ಭಾಗನಂತಾನೆ ಎಲ್ಲರೂ ಕೂಡ ಈಗ ಅನ್ಕೊಂಡಿರುವಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೀರಾವರಿ ಪ್ರದೇಶ ಇಲ್ಲ. ಹಾಗಾಗಿನೇ ಇಲ್ಲಿರ್ತಕ್ಕಂಥ ರೈತರೇನಿದ್ದಾರೆ ಅವರು ಬೋರ್ವೆಲ್ಲನ್ನು ಕೊರೆದು ಇಲ್ಲಿ ಒಂದು ಕೃಷಿಯನ್ನು ಮಾಡೋ ಮೂಲಕ ರಾಜ್ಯಕ್ಕೆ ಏನು ವಿವಿಧ ತರಕಾರಿಗಳನ್ನು ಇವತ್ತಿಗೂ ಕೂಡ ಒಂದು ರಫ್ತನ್ನು ಮಾಡೋದ್ರಲ್ಲಿ ಕೋಲಾರ ಜಿಲ್ಲೆ ಈಗ ಮುಂದಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಈಗ ಕೋಲಾರ ಜಿಲ್ಲೆ ಅಂತಂದ್ರೆ ಈಗ ರಾಜಕೀಯವಾಗಿ ಕೂಡ ಕೋಲಾರ ಜಿಲ್ಲೆ ಸಾಕಷ್ಟು ಒಂದು ಹೆಸರುವಾಸಿಯನ್ನ ಗಳಿಸಿರ್ತಕ್ಕಂಥದ್ದು. ರಾಜ್ಯಕ್ಕೆ ಮೊದಲ ಸಿಎಂ ಅನ್ನ ಕೊಟ್ಟಂತಹ ಜಿಲ್ಲೆ ಕೂಡ ಕೋಲಾರ ಜಿಲ್ಲೆ ಎಂಬ ಕೀರ್ತಿ ಈಗಾಗಲೇ ಇರುವಂತದ್ದು. ಈಗ ನಾವು ಕೋಲಾರ ಜಿಲ್ಲೆಯ ಒಂದು ಮತ್ತಷ್ಟು ಹಿರಿಮೆಗಳನ್ನ ಈಗ ಗಮನಿಸೋದಾದ್ರೆ, ಈಗ ಇತ್ತೀಚೆಗೆ ಕೋಲಾರ ಜಿಲ್ಲೆ ಕಂದಾಯ ಇಲಾಖೆ ವತಿಯಿಂದ ಕೊಡ್ತಕ್ಕಂಥ ಒಂದು ಸೇವೆಗಳನ್ನ ಸಾರ್ವಜನಿಕರಿಗೆ ಮುಟ್ಟಿಸುವಲ್ಲಿ ಈಗ ಮೊದಲನೇ ಜಿಲ್ಲೆ ಅಂತಕ್ಕಂಥ ಒಂದು ಸ್ಥಾನವನ್ನು ಕೂಡ ಈಗ ಕೋಲಾರ ಜಿಲ್ಲೆ ಪಡ್ಕೊಂಡಿದೆ. ಏನಂತಂದ್ರೆ ಕಂದಾಯ ಇಲಾಖೆ ವತಿಯಿಂದ ಇನ್ನು ಸಾರ್ವಜನಿಕರಿಗೆ ವಿವಿಧ ಕಚೇರಿಗಳಲ್ಲಿ ಕೊಡ್ತಕ್ಕಂಥ 45 ಒಂದು ವಿವಿಧ ಸೇವೆಗಳಲ್ಲಿ ಆ ಸೇವೆಗಳನ್ನ ಕಾಲಕ್ಕೆ ತಕ್ಕಂತೆ ಅಂತಂದ್ರೆ ನಿಗದಿತ ಒಂದು ಅವಧಿ ಒಳಗಡೆನೆ ಈ ಒಂದು ಸೇವೆಯನ್ನ ಸಾರ್ವಜನಿಕರಿಗೆ ಕೊಡೋದ್ರಲ್ಲಿ ಈಗ ಮುಂಚೂಣಿಯಲ್ಲಿದೆ ಅಂತಕ್ಕಂಥ ಒಂದು ಕೀರ್ತಿಗೆ ಕೋಲಾರ ಜಿಲ್ಲೆ ಹೊಸದಾಗಿ ಈಗ ಭಾಜನವಾಗಿರ್ತಕ್ಕಂಥದ್ದು. ಕಳೆದ 6 ತಿಂಗಳಿಂದಲೂ ಕೂಡ ಇದೇ ರೀತಿಯಲ್ಲಿ ಕೋಲಾರ ಜಿಲ್ಲೆ ಕಂದಾಯ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಒಂದು ಸೇವೆಗಳನ್ನ ತಲುಪಿಸೋದ್ರಲ್ಲಿ ಈಗ ಮುಂಚೂಣಿಯಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಕೋಲಾರ ಜಿಲ್ಲೆ ಕಳೆದ 6 ತಿಂಗಳಿಂದ ಮುಂದುವರೆದಿರುವಂಥದ್ದು. ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರು ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಇಲಾಖೆ ಅಧಿಕಾರಿಗಳು ಏನು ಸಮರ್ಪಕವಾಗಿ ಅಂದ್ರೆ ನಿಗದಿತ ಸೇವೆ ಸಮಯದಲ್ಲಿ ಕೊಡಬೇಕಾಗಿದ್ದಂತಹ ಒಂದು ಸೇವೆಯನ್ನ ಕೊಡ್ತಾ ಇದ್ದಾರೆ. ಈ ಎಲ್ಲಾ ಒಂದು ಕ್ರೆಡಿಟ್ ಕೂಡ ಅಧಿಕಾರಿಗಳಿಗೆ ಸೇರುತ್ತೆ ಅಂತಕ್ಕಂಥ ಒಂದು ಪ್ರಶಂಸೆಯ ಮಾತನ್ನ ಜಿಲ್ಲಾಧಿಕಾರಿ ಹೇಳ್ತಾ ಇರುವಂಥದ್ದು. ರೆವಿನ್ಯೂ ಸರ್ವಿಸಸ್ ಏನು ಕೊಡ್ತಾರೆ, ಸುಮಾರು 45 ರೀತಿಯಾದಂತಹ ರೆವಿನ್ಯೂ ಸರ್ವಿಸಸನ್ನು ಕೊಡ್ತಾಯಿದ್ರು. ಅಂದರೆ ನಮ್ಮಲ್ಲಿ ಜಾತಿ ಪ್ರಮಾಣ ಪತ್ರ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಸರ್ಟಿಫಿಕೇಟ್ಸ್ ಇರ್ಬೋದು, ಪೆನ್ಷನ್ಸ್ ಇರ್ಬೋದು. ಇದರಲ್ಲಿ ನಾವು ಸುಮಾರು 26-27ನೇ ಪ್ಲೇಸ್ನಲ್ಲಿ ಇರ್ತಾಯಿದ್ವಿ ಕಳೆದ 1 ವರ್ಷದ ಹಿಂದೆ. ಆದರೆ ಇತ್ತೀಚೆಗೆ ನಾವು ನಮ್ಮ ಕಂದಾಯ ಇಲಾಖೆಯ ಒಂದು ಕ್ರಿಯಾಶೀಲತೆಯಿಂದ ಸೇವೆಯಲ್ಲಿ ಉತ್ತಮವಾದಂಥ ಸೇವೆಯನ್ನು ಕೊಡ್ತಾ ಬಂದಿದ್ದೀವಿ. ಕಳೆದ 6 ತಿಂಗಳಿಂದ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ. ಮೊದಲು 20,000 ಸರ್ಟಿಫಿಕೇಟ್ಗಳನ್ನು ಮಾತ್ರ ಇಶ್ಯೂ ಮಾಡ್ತಾಯಿದ್ರು. ಆದರೆ ಇದು ಇಂಪ್ರೂವ್ ಆಗಿ ಜಾಸ್ತಿ ಆಗಿ ಈ ಹಿಂದೆ ಇದ್ದಂಥ 20,000ದಿಂದ ಇವತ್ತು 51,000 ಒಂದು ಸರ್ಟಿಫಿಕೇಟ್ಸ್ಗಳನ್ನು ಅಥವಾ ಸೇವೆಗಳನ್ನು ನಾವು 1 ತಿಂಗಳಲ್ಲಿ ಕೊಟ್ಟಿದ್ವಿ. ಹಿಂದಿನ ತಿಂಗಳು 40,000 ಇತ್ತು. ಈ ತಿಂಗಳಲ್ಲಿ 51,000 ಸೇವೆಗಳನ್ನು ನಮ್ಮ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳು ಕೊಡ್ತಾ ಇದ್ದಾವೆ. ಇದರಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ, ಯಾವುದೇ ರೀತಿಯಾದಂಥ ಒಂದು ಆಸೆ ಆಕಾಂಕ್ಷೆಗಳೇ ಇಲ್ಲದೆ ಸೇವೆಯನ್ನು ನಿರಂತರವಾಗಿ ಕೊಡ್ತಾ ಇದ್ದಾರೆ. ಸೊ ಪಾರದರ್ಶಕವಾಗಿ ಮತ್ತು 21 ದಿವಸದಲ್ಲಿ 7 ದಿವಸದಲ್ಲಿ ಕೊಡುವಂಥ ಸರ್ವಿಸಸ್ ಇರುತ್ತೆ. ಅದನ್ನು ನಾವು ಕೇವಲ 3 ದಿವಸ 2 ದಿವಸದಲ್ಲಿ ಸೇವೆಯನ್ನು ಕೊಡ್ತಾ ಇದ್ದೀವಿ. ಇದರಿಂದ ನಮ್ಮ ಕೋಲಾರ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಹಾಗೂ ಏನು ಸರ್ಕಾರ ನಿಗದಿ ಮಾಡಿದೆ ಪಾಯಿಂಟ್ಸ್ 10 ಪಾಯಿಂಟ್ಗಳು, 10 ಪಾಯಿಂಟ್ಗೆ 10 ಪಾಯಿಂಟನ್ನು ಸಹ ನಾವು ತೆಗೆದುಕೊಂಡಿದ್ದೇವೆ. ಯಾರು ಈ ಒಂದು 7 ಪಾಯಿಂಟಲ್ಲಿ ಹೈಯೆಸ್ಟ್ ಇದ್ದಾರೆ. ಆದರೆ ಕೋಲಾರ ಜಿಲ್ಲೆ ಯಾವುದೇ ವ್ಯತ್ಯಯ ಇಲ್ಲದೆ, ಡಿಲೇ ಸರ್ವಿಸ್ ಇಲ್ಲದೆ 0 ಡಿಲೇಯನ್ನು ಮಾಡಿ ಇವತ್ತು ಸೇವೆಯನ್ನು ಉತ್ತಮವಾದಂಥ ಸೇವೆಯನ್ನು ಕೊಟ್ಟು ಕಂದಾಯ ಇಲಾಖೆ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಈ ಸಂಬಂಧಪಟ್ಟಂತೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವರು ಕೂಡ ಒಂದು ಕಂದಾಯ ಇಲಾಖೆ ಸೇವನೆಯನ್ನ ಸಾಕಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಸಾಕಷ್ಟು ಈಗ ಪ್ರತಿಪಕ್ಷಗಳು ದಿನನಿತ್ಯ ಟೀಕೆಯನ್ನ ಮಾಡ್ತಾ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ರೆ, ಆದ್ರೆ ಕೋಲಾರ ತಾಲೂಕಿಗೆ 400 ಕೋಟಿ ಅನುದಾನವನ್ನು ಈಗಾಗಲೇ ರಾಜ್ಯ ಸರ್ಕಾರ ಕೊಟ್ಟಿದೆ. ಹಾಗಾಗಿನೇ ಎಲ್ಲಾ ವಿಭಾಗದಲ್ಲೂ ಕೂಡ ನಾವು ಆ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಮಾತನ್ನ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಹೇಳ್ತಾ ಇರುವಂಥದ್ದು. ಎಲ್ಲದರಲ್ಲೂ ನಾವು ರೆವಿನ್ಯೂ ಇದರಲ್ಲಿ ಎಲ್ಲದರಲ್ಲೂ ನಾವು ಮುಂದೆ ಇದ್ದೀವಿ ಅಂತ ನಾವು ಹೇಳಿದ್ವಿ. ನಾವೆಲ್ಲ ಇವತ್ತು ಇಡೀ ಕರ್ನಾಟಕದಲ್ಲಿ ಯಾರಾದರೂ ಅಂಗನವಾಡಿಗಳಿಗೆ, ಟೋಟಲ್ ಅಂಗನವಾಡೀಸ್ಗೆ ನಾವೆಲ್ಲ ಖಾತೆಗಳು ಕೊಟ್ಟಿದ್ದೀವಿ ಅಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ. ಸ್ಕೂಲ್ಸ್ಗೆ ಖಾತೆಗಳು ಮಾಡಿ ಡಾಕ್ಯುಮೆಂಟ್ಸ್ ಅವ್ರ ಕೈಗೆ ಒಪ್ಪಿಸಿರೋದು ಅಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ. ಆದರೆ ಎಸ್ಪೆಷಲಿ ಕೋಲಾರಲ್ಲಿ 330 ಅಂಗನವಾಡಿಗಳಿಗೆ ಖಾತೆಗಳು ಕೊಟ್ಬಿಟ್ಟಿದ್ದೀವಿ ಕೋಲಾರ ತಾಲೂಕಲ್ಲಿ ಮಾತ್ರ. ಅದು ಐಡಿಯಾ ಕೊಟ್ಟು ಎಲ್ಲ ಮಾಡಿ ಅದನ್ನು ಮಾಡೋದಕ್ಕೆ ಅಧಿಕಾರಿಗಳಿಗೆಲ್ಲ ಇದು ಮಾಡಿ ಅಧಿಕಾರಿಗಳು ಅದೇ ಥರ ಸಹಕರಿಸಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅದರಿಂದ ನಾವು ನಮ್ಮ ಅಧಿಕಾರಿ ವರ್ಗದವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂದರೆ ಆ ಒಂದು ಕೆಲಸ ಮಾಡಿರೋದ್ರಿಂದ ನಮಗೂ ಖುಷಿ ಆಗ್ತಾಯಿದೆ.
ಕೆಲವರೆಲ್ಲ ಹೇಳ್ಕೊಂಡು ಸುತ್ತಾಡ್ತಾರೆ, ಅಧಿಕಾರಿಗಳು ಆಡಳಿತದಲ್ಲಿಲ್ಲ, ಅವ್ರು ಹಂಗೆ ಮಾಡ್ತಾರೆ, ಸರ್ಕಾರದ ಹಿಡಿತದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇವಾಗ ಸರ್ಕಾರದ ಹಿಡಿತದಲ್ಲಿ ಇದೆಯಾ ಇಲ್ವಾ, MLAಗಳ ಹಿಡಿತದಲ್ಲಿ ಇದೆಯಾ ಇಲ್ವಾ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಹಿಡಿತದಲ್ಲಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಇವಾಗ ನೀವೇ ಸಾಕ್ಷಿ. ಇವಾಗ ಆಗಿರುವಂಥ ಕೆಲಸ ಇವಾಗ ನಮ್ಗೆ 6 ತಿಂಗಳಿಂದ ನಾವೇ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಫಸ್ಟ್ ನಂಬರ್ 1 ಅಲ್ಲಿ ಇದೀವಿ. ನಾವು ಮುಂದಕ್ಕೂ ನಾವೇ ನಂಬರ್ 1 ಇರ್ತೀವಿ. ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಆಮೇಲೆ ಎಲ್ಲ ಏನಂತ ಇದ್ದಾರೆ ಅಂದರೆ ಜನಗಳಿಗೊಂದು ಕನ್ಫ್ಯೂಷನ್ ಇದೆ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ದುಡ್ಡಿಲ್ಲ? ನಮ್ಗೆ ಹೆಂಗೆ ಬಂತು? 400 ಕೋಟಿ ತಂದಿದ್ದೀವಲ್ಲ ನಾವು, ಹೆಂಗೆ ಬಂತು? ದುಡ್ಡಿಲ್ಲದೆ ಬಂದುಬಿಡ್ತಾ? ಅದೆಲ್ಲ ತಪ್ಪದು. ಯಾವ್ಯಾವುದಕ್ಕೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಆ ಅಲೋಕೇಶನ್ ಆಗೇ ಆಗುತ್ತೆ. ಅದು ನಮ್ಮ ಸಂವಿಧಾನದಲ್ಲಿ ಬಂದಿರುವಂಥದ್ದು. ಆ ಅಲೋಕೇಶನ್ ಕೊಡಲೇಬೇಕು, ಎಕ್ಸ್ಟ್ರಾ ಕೇಳಿದಾಗ ಕೊಡಬೇಕು. ಒಂದು ಶಾಸಕರಾಗಿ ಒಂದು ಡಿಪಾರ್ಟ್ಮೆಂಟ್ ಆಗ್ಬೋದು, ಒಂದು CM ಹತ್ರ ಆಗ್ಬೋದು, ನಮ್ಮೂರಲ್ಲಿ ಈ ಥರ ಇಮರ್ಜೆನ್ಸಿ ಪ್ರಾಬ್ಲಮ್ ಇದೆ, ಈ ರೋಡ್ ಮಾಡಬೇಕಿಂತ ಅದು ಮಾಡಬೇಕು ಅಂದಾಗ ಅದೊಂದು ಎಸ್ಟಿಮೇಟ್ ಮಾಡಿ ಅದೊಂದು ಫೋಟೋಸ್ ತೊಗೊಂಡಾಗ ಅವ್ರು ತೋರಿಸಿದಾಗ ಇಮಿಡಿಯೇಟ್ ಅದು ಅಲೋಕೇಶನ್ ಆಗಲೇಬೇಕು. ಅದನ್ನು ಯಾಕಂದರೆ ನಾವು ನನ್ನ ಮನೆಗೆ ಕೇಳೋದಿಲ್ಲ, ಪಬ್ಲಿಕ್ಕಾಗಿ, ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಜಿಲ್ಲೆಗಾಗಿ, ಆ ವಿಲೇಜ್ಗಾಗಿ ನಾವು ಕೇಳ್ತೀವಿ. ಅದು ಸಂವಿಧಾನ ಪ್ರಕಾರವಾಗಿ ಕೊಳ್ಳೇಬೇಕಾಗ್ತದೆ, ಕೊಡ್ತಾರೆ. ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1ನೇ ಸ್ಥಾನದಲ್ಲಿ ಇದ್ದೀವಿ. ನಮ್ಮ ಜಿಲ್ಲಾಧಿಕಾರಿಗಳಾಗ್ಬೋದು, ಅದೇ ರೀತಿಯಲ್ಲಿ ಹೀಗಿರ್ತಕ್ಕಂಥ ADC ಅವರಾಗ್ಬೋದು, ಈಗ ಬಂದಿರತಕ್ಕಂಥ AC ಅವರಾಗ್ಬೋದು, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲವೂ ಕೆಲಸ ಮಾಡಿ ಇವಾಗ AC ಕೋರ್ಟಲ್ಲಿ ಕೇಸುಗಳು ನೋಡಿ, ಜಿಲ್ಲಾಧಿಕಾರಿಗಳ ಕೋರ್ಟಲ್ಲಿ ಯಾವುದೇ ಕೇಸು ಜಿಲ್ಲಾಧಿಕಾರಿಗಳ ಕೋರ್ಟಲ್ಲಿ ಬಂದಾಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಡೈರೆಕ್ಷನ್ ಒಂದೇ ಒಂದು, ಏನಿದೆಯೋ ಡಾಕ್ಯುಮೆಂಟ್ ಇತ್ಯರ್ಥ ಮ್ಯಾಕ್ಸಿಮಮ್ 30 days ಇತ್ಯರ್ಥ ಮಾಡಬೇಕು. ರೈತರು ಆಫೀಸ್ಗಳ ಹತ್ರ ಓಡಾಡಬಾರ್ದು, ರೈತರಿಗೆ ಯಾವುದೇ ರೀತಿಯಾದಂಥ ಅನಾನುಕೂಲಗಳಾಗಬಾರ್ದು. ಅದಕ್ಕೆ ನೀವು ಜಾಸ್ತಿ ಸುತ್ತಾಡಿಸ್ಕೊಳ್ಳೋದು, ವರ್ಷಗಟ್ಟಲೆ ಮಾಡಿದ್ರೆ ಸರಿ ಇರೋದಿಲ್ಲ ಅಂತ ಹೇಳಿದರೆ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾ ತುಂಬ ಸಂತೋಷ ತಂದಿದೆ. ಈಗ ನಾವು ಕಂದಾಯ ಇಲಾಖೆಯ ಸೇವೆಗಳನ್ನ ಗಮನಿಸೋದಾದ್ರೆ ಅದು ಯಾವ್ದು ರೀತಿ ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಸಾರ್ವಜನಿಕರು ಸಲ್ಲಿಸ್ತಕ್ಕಂಥ ಒಂದು ಅರ್ಜಿಗಳಿಗೆ ಅದು ಕಾಲಕಾಲಕ್ಕೆ ವಿಲೇವಾರಿ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪಗಳು ಸಾಕಷ್ಟು ಸರ್ಕಾರಿ ಕಚೇರಿಗಳ ವಿರುದ್ಧ ಈಗ ಈಗಲೂ ಕೂಡ ಕೇಳಿ ಬರ್ತಾ ಇದೆ. ಆ ಒಂದು ಆರೋಪಗಳು ಕೋಲಾರ ಜಿಲ್ಲೆಯಲ್ಲಿ ಕೂಡ ಇದೆ. ಆ ಮಧ್ಯದಲ್ಲಿ ಕೂಡ ಈಗ ಸಣ್ಣ ಪುಟ್ಟ ಅಂದ್ರೆ ಕೆಲವೊಂದು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಮತ್ತೆ ಮನೆಯ ಒಂದು ಖಾತೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ವಿಭಾಗದಲ್ಲಿ ಸಾರ್ವಜನಿಕರು ಸರ್ಕಾರಿಯ ಒಂದು ಪ್ರಮಾಣ ಪತ್ರಗಳಿಗೆ ಸಲ್ಲಿಸುವಂತಹ ಅರ್ಜಿಗಳಿಗೆ ಒಂದು ಸಮಯ ಅಂತ ಇರುತ್ತೆ. ಆದ್ರೆ ಆ ಸಮಯ ಮೀರಿದ್ರು ಕೂಡ ಸಾಕಷ್ಟು ಕಚೇರಿಗಳಲ್ಲಿ ಕೆಲಸ ಆಗ್ತಾ ಇರೋದ್ರಲ್ಲ, ಇಂಥದನ್ನೆಲ್ಲ ಕೂಡ ಗುರುತಿಸಿ ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಂಥ ಸಮಸ್ಯೆಗಳನ್ನ ಬಗೆಹರಿಸಿ ಕಾಲಕಾಲಕ್ಕೆ ಏನು ಅರ್ಜಿದಾರರಿಗೆ ಸೇರ್ಬೇಕಾಗಿರ್ತಕ್ಕಂಥ ಒಂದು ಪ್ರಮಾಣ ಪತ್ರಗಳನ್ನ ಈಗ ಕೊಡುವಂತ ನಿಟ್ಟಿನಲ್ಲಿ ಈಗ ಕೋಲಾರ ಜಿಲ್ಲಾಡಳಿತ 1ನೇ ಸ್ಥಾನವನ್ನ ಗಳಿಸಿರುವಂತದ್ದು. ಈಗ ರಾಜ್ಯ ಸರ್ಕಾರದ ಒಂದು ಕಂದಾಯ ಇಲಾಖೆ ನೀಡುವಂತಹ 10 ಅಂಕಗಳಲ್ಲಿ 10 ಅಂಕ ಕೂಡ ಕೋಲಾರ ಜಿಲ್ಲಾಡಳಿತಕ್ಕೆ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ 0 ಡಿಲೇ ಅಂತಂದ್ರೆ ಇವತ್ತಿಗೂ ಕೂಡ ಈ 51,432 ಏನು ಪ್ರಮಾಣ ಪತ್ರಗಳನ್ನ ಜುಲೈ ತಿಂಗಳಲ್ಲಿ ಏನು ಜಿಲ್ಲಾಡಳಿತ ಕೊಟ್ಟಿದೆ. ಈ ಅರ್ಜಿಗಳಲ್ಲಿ ಯಾವುದು ಕೂಡ ಒಂದನ್ನು ಕೂಡ ಡಿಲೇ ಮಾಡಲಿಲ್ಲ, ಮತ್ತೆ ಯಾವುದು ಕೂಡ ರಿಜೆಕ್ಟ್ ಕೂಡ ಆಗಲಿಲ್ಲ. ಹಾಗಾಗಿ ಎಲ್ಲ ಒಂದು ಪ್ರಮಾಣ ಪತ್ರಗಳನ್ನು ಕೂಡ ನಾವು ಕೊಟ್ಟಿರೋದಾಗಿ ಈಗ ಜಿಲ್ಲಾಡಳಿತಕ್ಕೆ ರಾಜ್ಯದ ಒಂದು ಕಂದಾಯ ಇಲಾಖೆ ಒಂದು ಬಹುಪಾರಕನೆ ಕೊಟ್ಟಿದೆ. ಒಟ್ಟಾರೆಯಾಗಿ ನಾವು ಗಮನಿಸಬಹುದು, ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಇವತ್ತಿಗೂ ಕೂಡ ಇದೆ. ಸಾಕಷ್ಟು ಬಾರಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿ ಹಲವು ಅಧಿಕಾರಿಗಳನ್ನ ಏನು ಸಸ್ಪೆಂಡ್ ಅನ್ನು ಕೂಡ ಈಗಾಗಲೇ ಮಾಡುವಂಥದ್ದು. ಅಂತ ಒಂದು ಮಧ್ಯದಲ್ಲಿ ಈಗಾಗಲೇ ಕೆಲವೊಂದು ಪ್ರಾಮಾಣಿಕವಾಗಿ ದುಡಿಯುವಂತಹ ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ. ಅವರು ಸಲ್ಲಿಸುವಂತಹ ಸೇವೆನ ಖಂಡಿತ ಗುರುತಿಸಬೇಕಾಗುತ್ತೆ, ಮತ್ತೆ ಒಂದು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಒಂದು ಕಂದಾಯ ಇಲಾಖೆ ವತಿಯಿಂದ ಕೊಡ್ತಕ್ಕಂಥ ಒಂದು ಸೇವೆಗಳನ್ನ ಈಗ ಕೋಲಾರ ಜಿಲ್ಲಾಡಳಿತ ಸಮರ್ಪಕವಾಗಿ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಅದರಲ್ಲಿ ಕಳೆದ 6 ತಿಂಗಳಿಂದ ಈ ಒಂದು ಸೇವೆಗೆ ಒಂದು ಭಾಗವಾಗಿ ಈಗ ಕಂದಾಯ ಇಲಾಖೆ ಇವಾಗ ಒಂದು ಮೆಚ್ಚುಗೆಯನ್ನು ಕೂಡ ವ್ಯಕ್ತ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಪಂಚಾಯತ್ ಸೇರಿದಂತೆ ಎಲ್ಲಾ ಒಂದು ವಿಭಾಗದ ಅಧಿಕಾರಿಗಳು ಒಂದು ಕಾರ್ಯ ಕ್ಷಮತೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಈಗ ಕಂಡಿದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಂದ್ರೆ ಈ ಒಂದು ಪ್ರಮಾಣ ಪತ್ರಗಳನ್ನ ನೀಡೋದ್ರಲ್ಲಿ ರಾಜ್ಯದಲ್ಲೇ ಏನು ಒಂದು ಕೋಲಾರ ಜಿಲ್ಲೆ ಮುಂಚೂಣಿಯಲ್ಲಿ ಅಂದ್ರೆ ಕೂಡ ಖಂಡಿತ ಕೋಲಾರ ಜಿಲ್ಲೆಗೆ ಇದೊಂದು ಮತ್ತೊಂದು ಹೆಮ್ಮೆಯ ಗರಿ ಅಂತಾನೆ ಹೇಳ್ಬೋದು. ರಘುರಾಜ್, ನ್ಯೂಸ್ 18 ಕೋಲಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.